ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಈ ಒಂದು ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾರೆಲ್ಲ KCET 2024 ಸ್ಟೂಡೆಂಟ್ ನೋಡ್ತಿದ್ರು ಆ್ಯಂಡ್ ಮುಂದೆ ನೀಟ್ ಸ್ಟೂಡೆಂಟ್ಸು ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ BPT, BP1, LLL ಸ್ಟೂಡೆಂಟ್ಸ್ ಯಾವುದೇ ಒಂದು ಸ್ಟೂಡೆಂಟ್ಸ್ ನೋಡ್ರಿ ಎಲ್ಲರೂ ಕೂಡ ಇಂಪಾರ್ಟೆಂಟು. ಯಾಕಂತಂದರೆ ನೀವು ಇವಾಗ ತಮ್ಮನೇಲಿ ನೋಡಿ ಬಂದಿದ್ದೀರಾ, ಬ್ಯಾಂಕ್ ಡೀಟೇಲ್ಸ್ ಯಾಕೆ ಆ್ಯಡ್ ಮಾಡಬೇಕು, ಎಲ್ಲಿ ಆ್ಯಡ್ ಮಾಡಬೇಕು, ಹೇಗೆ ಆ್ಯಡ್ ಮಾಡಬೇಕು ಅಂತ ನಿಮಗೆ ಕನ್ಫ್ಯೂಷನಲ್ಲಿ ಇರ್ತೀರಾ. ಎಲ್ಲಿ ಆ್ಯಡ್ ಮಾಡ್ಬೇಕಂತ ಈ ಸದ್ಯಕ್ಕಂತ ಗೊತ್ತಿರುತ್ತೆ, ಯಾಕಂದರೆ ಈ ಪೇಜ್ ಎಲ್ಲರೂ ಕೂಡ ನೋಡಿರ್ತಾರ. ಬಟ್ ಯಾಕೆ ಆ್ಯಡ್ ಮಾಡಬೇಕು, ಹೇಗೆ ಆ್ಯಡ್ ಮಾಡಬೇಕು ಅಂತಂದು ಗೊತ್ತಿರಲ್ಲ. ಒಂದು ಇಂಪಾರ್ಟೆಂಟು, ನಮ್ಮ ಚಾನಲಲ್ಲಿ ಇದೇ ರೀತಿ ಎಲ್ಲನೂ ಕೂಡ ವೀಡಿಯೋಸ್ ಬರ್ತಾ ಇರ್ತವೆ ಅಬೌಟ್ KCET ಕೌನ್ಸ್ಲಿಂಗ್ ಬಗ್ಗೆ. ಸೊ ಸಾಧ್ಯ ಆಗುತ್ತಂದರೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಯಾರಾದರೂ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ 200 ಲೈಕ್ ಆದರೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿರಿ, ಆಗುತ್ತೆ ಮಾಡಿರಿ. ಓಕೆ, ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರೋದಂತಂದರೆ ಈ ಬ್ಯಾಂಕ್ ಡೀಟೇಲ್ಸ್ ಯಾಕೆ ಆ್ಯಡ್ ಮಾಡಬೇಕಂತ ಫಸ್ಟಿಗೆ ಹೇಳಿಬಿಡ್ತೀನಿ. ಸೊ ನೋಡಿ, ನೀವು ನಿಮ್ಮ ಯಾರ್ದಾದ್ರೂ ನೀವು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೊಡ್ಬೋದು, ಬಟ್ ಆ್ಯಕ್ಟಿವಿಟಿ ಇರುವಂಥದ್ದೇ ಕೊಡ್ರಿ. ಏನಕ್ಕೆ ಆ್ಯಡ್ ಮಾಡಬೇಕಂತಂದರೆ, ಇವಾಗ ಅಡ್ಮಿಷನ್ ಮಾಡ್ಕೊತೀರ. ಓಕೆ, ನೀವು ಕಾಲೇಜ್ ಇವಾಗ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿ ಮಾಡಿದ್ರ ಅದಾದ ತಕ್ಷಣ ನಾಳೆ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಕಾಲೇಜು ಅಡ್ಮಿಷನ್ ಕೂಡ ಮಾಡಿಸ್ಕೊತೀರ. ಬಟ್ ಅಡ್ಮಿಷನ್ ಮಾಡಿಸ್ಕೊಂಡು ಆದ ಮೇಲೆ ಅಥವಾ ಅಡ್ಮಿಷನ್ ಮಾಡಿಸ್ಕೊಂಡು ಆದಮೇಲೆ KU ಏನು ಮಾಡ್ತಾರೆ ಅಂತಂದರೆ, KU ಒಂದು ಬ್ಯಾಂಕ್ ಡೀಟೇಲ್ಸ್ ಅವಾಗಲೂ ಕೂಡ ಕೊಡ್ಬೋದು. ಓಕೆ, ಇವಾಗಲೆಲ್ಲ ಅವಾಗಲೂ ಕೂಡ ಕೊಡ್ಬೋದು. ಒಂದು ಬ್ಯಾಂಕ್ ಡೀಟೇಲ್ಸ್ ಅಂತ ಅವಾಗ ಕೊಡ್ತಿದ್ರು, ಬಟ್ ಈ ಸರ್ತಿ ಫಸ್ಟೇ ಕೊಡ್ತಿದ್ರ. ನಿಮಗೆ ಅಡ್ಮಿಷನ್ ಮಾಡಿಸ್ಕೊತೀರ, ಬಟ್ ನಿಮಗೆ ಕಾಲೇಜ್ ಇಷ್ಟ ಆಗಲ್ಲ. ಓಕೆ, ಕಾಲೇಜ್ ಇಷ್ಟ ಆಗಲ್ಲ. ಅವಾಗ ನೀವೇನು ಮಾಡ್ತೀರ ಅಂತಂದರೆ ಹತ್ರ ಹೋಗಿಬಿಟ್ಟು ಸೀಟ್ ಕ್ಯಾನ್ಸಲೇಷನ್ ಮಾಡಿಸ್ಕೊತೀರ. ಓಕೆ, ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡು ಬಂದಾದ್ಮೇಲೆ ನೀವು ಆಳೆ ಅಡ್ಮಿಷನ್ ಮಾಡಿರ್ತೀರಲ್ವ ದುಡ್ಡು, ಅದನ್ನ ರೀಫಂಡ್ ಎಲ್ಲಿ ಮಾಡಬೇಕು? ಹೌದಲ್ವಾ? ರೀಫಂಡು ನೀವು ಇಲ್ಲಿ ಏನು ಬ್ಯಾಂಕ್ ಡೀಟೇಲ್ಸ್ ಕೊಡ್ತಿರೋ ಇಲ್ಲಿಗೆ ರೀಫಂಡ್ ಆಗುತ್ತೆ. ಇದು ಒಂಥರ ದುಡ್ಡು ಕಳಿಸೋದು. ಇನ್ನೊಂದೇನಪ್ಪ ಅಂತಂದರೆ SNQ ಕೋಟಾ ಅಂತ ಬರುತ್ತೆ. ಓಕೆ, ಇಂಜಿನಿಯರ್ ಸ್ಟೂಡೆಂಟ್ಸ್ ಗೊತ್ತಿರ್ತದೆ ಎಲ್ಲನೂ ಕೂಡ. SNQ ಕೋಟಾದಲ್ಲಿ ಎಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಫಸ್ಟ್ ರೌಂಡು ಸೀಟ್ ಸಿಕ್ಕಿರ್ತದ. ಓಕೆ, ಅವ್ನಿಗೇನು ಮಾಡ್ತಾನೆ ಅಂತಂದರೆ 1 ಲಕ್ಷ ರೂಪಾಯಿ ಫೀಸ್ ಕಟ್ಟಿಬಿಡ್ತಾನೆ. ಓಕೆ, ಅಂದರೆ ಚಾಯ್ಸ್ ಟು ಕೂಡ ಒಂದು ಹೋಲ್ಡಲ್ಲಿ ಇಟ್ಕೊಂಡು 1 ಲಕ್ಷ ರೂಪಾಯಿ ಫೀಸ್ ಕಟ್ತಾನೆ. ಸೆಕೆಂಡ್ ರೌಂಡಿಗೆ ಹೋಗ್ತಾನೆ. ಆದರೆ ಸೆಕೆಂಡ್ ರೌಂಡ್ ಹೋದಾಗ ಅವನಿಗೆ SNQ ಕೋಟಾ ಅಲಾಟ್ ಆಗುತ್ತೆ. ಓಕೆ, SNQ ಕೋಟಾ ಅಲಾಟ್ ಆಗುತ್ತೆ. ಆವಾಗ ಅವನೇನು ಮಾಡಬೇಕು? SNQ ಕೋಟಾ ಅಂದರೆ ದುಡ್ಡು ಕಡಿಮೆ ಆಗಿರುತ್ತಲ್ವಾ. ಸೊ ಬಟ್ ಫಸ್ಟ್ ರೌಂಡಿಗೆ ಏನು ಮಾಡಿದ್ದು, 1,05,000 ಏನಿತ್ತು, 1,07,000 ಅಂತ ಏನಿತ್ತು, ಅದನ್ನೆಲ್ಲ ಕೂಡ ಫೀಸ್ ಕಟ್ಟಿಬಿಟ್ಟಾನೆ ಅವನು. ಬಟ್ SNQ ಕೋಟಾ ಎಷ್ಟಿದೆ? 31,000 ಇದೆ, 32,000 ಇದೆ. ಬಟ್ ರಿಮೈನಿಂಗ್ ದುಡ್ಡು ಏನು ಮಾಡಬೇಕು? ಅವರು ಹೆಂಗಿದ್ರು ರೀಫಂಡ್ ಮಾಡ್ಬೇಕಲ್ವ KU. ಅದನ್ನ ಎಲ್ಲಿ ಮಾಡ್ತಾರೆ ಅಂತಂದರೆ ಇಲ್ಲೇ ಮಾಡ್ತಾರೆ, ರೀಫಂಡ್ ಮಾಡ್ತಾರೆ. ಸೊ ಹಂಗಾಗಿಬಿಟ್ಟು ನಿಮ್ದು ಏನೋ ಒಂದು ದುಡ್ಡು ವಾಪಸ್ ಕಳಿಸೋದಿತ್ತಂದರೆ, ಕಡೆಯಿಂದ ದುಡ್ಡು ರೀಫಂಡ್ ಮಾಡೋದಿತ್ತಂದರೆ ಅದು ಇಲ್ಲೇ ಬರ್ತದೆ. ಓಕೆ, ಅರ್ಥ ಆಯ್ತು ಅಂದು. ಆ್ಯಂಡ್ ಬಿ ಕೇರ್ಫುಲ್ ಆಗಿರಬೇಕು, ಯಾವ ರೀತಿ ಆ್ಯಡ್ ಮಾಡಬೇಕು. ಯಾಕಂದ್ರೆ ಒಂದು ಮಿಸ್ಟೇಕ್ ಆದರೂ ಕೂಡ ನಿಮ್ಮ ದುಡ್ಡು ಹಾಗೆ ಅನ್ಕೊಂಬಿಡ್ರಿ. ಓಕೆ, ಹಂಗಾಗಲ್ಲ. ಬಟ್ KU ಆದರೂ ಕೂಡ ಹೆಲ್ಪ್ ಮಾಡ್ತಾರೆ. ಆದರೂ ನೀವು ಕೂಡ ನಿಮ್ಮ ಬೇಜವಾಬ್ದಾರಿ ಇದನ್ನು ಮಾಡೋಕ್ಕೋಗ್ಬಿಡ್ರಿ. ನಾನು ಕೆಲವೊಂದಿಷ್ಟು ಸ್ಟೆಪ್ಸ್ ಹೇಳ್ತೀನಿ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿರಿ. ಈಸಿಯಾಗಿ ಮಾಡ್ಬೋದು, ಏನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ಬಟ್ ಯಾವುದೇ ಒಂದು ಬ್ಯಾಂಕಿಂಗ್ ವಿಚಾರ ಅಂದ ತಕ್ಷಣ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಲ್ವಾ. ಓಕೆ, ಇವಾಗ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ. ನೀವು ಆಪ್ಷನ್ ಎಂಟ್ರಿ ಹಾಕುವಾಗ ನೀವು CT ನಂಬರ್ ಹಾಕಿಬಿಟ್ಟು ಅಪ್ಲಿಕೇಶನ್ ನಂಬರು ಸೀಕ್ರೆಟ್ ಕೋಡ್ ಆಗಿ ಲಾಗಿನ್ ಆಗಿದ ತಕ್ಷಣ ಈ ರೀತಿ ಒಂದು ಪೇಜ್ ಬರುತ್ತೆ. ಓಕೆ, ಬಂದ ತಕ್ಷಣ ಏನು ಮಾಡ್ತೀರಾ ಅಂತಂದರೆ, ಇಲ್ಲಿ ಬ್ಯಾಕ್ ಟು ಹೋಮ್ ಕೂಡ ಒಂದು ಆಪ್ಷನ್ ಎಂಟ್ರಿ ಮಾಡ್ಬೋದು. ಬಟ್ ಬ್ಯಾಂಕ್ ಡೀಟೇಲ್ಸ್ ಬೈಂಡ್ ಮಾಡಿಬಿಟ್ಟು ನೀವು ಮಾಡ್ತೀನಿ ಅನ್ನೋದಾತಂದರೆ, ಬ್ಯಾಂಕ್ ಡೀಟೇಲ್ಸ್ ಮೊದಲೇ ಫಸ್ಟ್ ಆಫ್ ಆಲ್ ನೋಡ್ರಿ, ಇಲ್ಲಿ CT ನಂಬರ್ ಕಾಣಿಸ್ತಿದೆ. CT ನಂಬರ್ ಅಂತಂದರೆ ಯಾವ್ದು ಹಾಕ್ಬೇಕಂದ್ರೆ, ನಿಮ್ಮದು 5 ನಂಬರ್ ಇರುವಂಥದ್ದು ಸೀಕ್ರೆಟ್ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಇದೆ ನೋಡಿ, ಅದರಲ್ಲಿ ಇರುವಂಥದ್ದು ಹಾಕ್ರಿ. ಅದಾದ ತಕ್ಷಣ ನೇಮ್ ಆಫ್ ದ ಅಕೌಂಟ್ ಹೋಲ್ಡರ್. ಓಕೆ, ಈಗ ಅಕೌಂಟ್ ಯಾರ್ದು ಕೊಡ್ಬೇಕು ಅನ್ಕೊಂಡಿದ್ದೆ, ಅಥವಾ ನಿಮ್ಮದು ಕೊಡಬೇಕಾ, ನಿಮ್ಮ ಫಾದರ್ ಕೊಡಬೇಕಾ, ನಿಮ್ಮ ಮದರ್ ಕೊಡಬೇಕಾ, ಅಥವಾ ನಿಮ್ಮ ರಿಲೇಷನ್ಸ್ ಅಂದರೆ ಅಣ್ಣ ತಮ್ಮ ಅಥವಾ ನೀವೇನಾ ಅಂತಂದು ಅವ್ರದ್ದು ಯಾವ್ದು ಇರ್ತೋ ನೋಡಿ ಅವ್ರ ನೇಮ್ ಕೊಡಬೇಕು. ಇನ್ ಕೇಸ್ ನಿಮ್ಮದೇ ಆಗಿತ್ತು ಅಂತಂದರೆ ನಿಮ್ಮ ನೇಮ್ ಕೊಡ್ಬೋದು. ಇಲ್ಲ ನಿಮ್ಮ ಫಾದರ್ ಅಂತಂದರೆ ನಿಮ್ಮ ಫಾದರ್ ನೇಮು, ನಿಮ್ಮ ಅಣ್ಣ ಅಥವಾ ನಿಮ್ಮ ಸಿಸ್ಟರ್ಸ್ ಯಾರಾದರೂ ಇದ್ದರೆ ಅವ್ರದ್ದು ಕೂಡ ಕೊಡ್ಬೋದು. ಆ್ಯಂಡ್ ರಿಲೇಷನ್ ಆಫ್ ಕ್ಯಾಂಡಿಡೇಟ್ ಅಂತ ಕ್ಲಿಕ್ ಮಾಡ್ಕೊಂಡಾಗ 3 ಆಪ್ಷನ್ಸ್ ಬರ್ತವೆ ನಿಮಗೆ. ಓಕೆ, ತೋರಿಸ್ತೀನಿ ನಾನು ನಿಮಗೆ ಬೇಕಾದರೆ. ಓಕೆ, ಈ ರೀತಿ ಏನಾಗುತ್ತೆ ಅಂದರೆ 3 ಆಪ್ಷನ್ಸ್ ಬರ್ತವೆ. ಅಂತಂದರೆ ನೀವು ಹೋಲ್ಡರ್ ನೇಮ್ ಕೊಟ್ಟಿರ್ತಿರಲ್ವಾ, ನಿಮ್ಮ ನೇಮ್ ಕೊಟ್ಟಿದ್ರೆ ಸೆಲ್ಫ್ ಕ್ಯಾಂಡಿಡೇಟ್ ಅಂತ ಕೊಡ್ರಿ. ಇನ್ ಕೇಸ್ ನಿಮ್ಮ ಅಣ್ಣ, ನಿಮ್ಮ ಸಿಸ್ಟರು ಅಥವಾ ಯಾರಾದ್ರೂ ನಿಮ್ಮ ಫಾದರ್ ಮದರ್ ಯಾರು ಇರ್ತಂದ್ರೆ, ನೀವು ಫಾದರ್ ಇದ್ದರೆ ಫಾದರ್, ಮದರ್ ಇದ್ದರೆ ಮದರ್ ಕೊಡ್ಬೋದು. ಇಲ್ಲ ನಮ್ಮ ಅಣ್ಣ ಇತ್ತಂದ್ರೆ ಏನು ಕೊಡ್ಬೋದು ಅಂತಂದರೆ, ನೀವು ಫಾದರ್ ಆದರೂ ಕೊಡೋರಿ, ಇಲ್ಲ ನಿಮ್ಮ ಸಿಸ್ಟರ್ ಇದ್ದರೆ ಮದರ್ ಆದರೂ ಕೊಡೋರಿ. ಇಲ್ಲ ಅಣ್ಣ ತಂಗಿ ಯಾರಾದರೂ ಇರಲಿ, ಬೇಕಾದರೆ ಅಣ್ಣ ಅಥವಾ ಅಕ್ಕ ಯಾರಾದರೂ ಇದ್ದೇ ಇರ್ತಾರಲ್ವ, ಅವ್ರು ಸೆಲ್ಫ್ ಕ್ಯಾಂಡಿಡೇಟ್ ಕೊಟ್ಟರು ನಡೀತದೆ. ಬಟ್ ಹೋಲ್ಡರ್ ನೇಮ್ ಕರೆಕ್ಟ್ ಹಾಕೋರಿ. ರಿಲೇಷನ್ಶಿಪ್ ಆದಷ್ಟು ನಿಮ್ಮ ಫಾದರ್ದು ಆ್ಯಕ್ಟಿವೇಟ್ ಇರುವಂಥದ್ದು ಕೊಡ್ರಪ್ಪ. ನಿಮ್ಮ ಫಾದರ್ ಮದರ್ ಯಾರು ಅಂತ ಹೇಳಲ್ಲ ನಾನು, ಯಾಕಂದರೆ ನಿಮಗೆ ಬಿಟ್ಟಿರೋದು ಬ್ಯಾಂಕ್ ಡೀಟೇಲ್ಸ್. ಆದಷ್ಟು ಏನು ಮಾಡಿರಿ ಅಂತಂದರೆ ಆ್ಯಕ್ಟಿವೇಟ್ ಇರಬೇಕು. ಸಾಧ್ಯ ಆಯ್ತು ಅಂದರೆ ಆ ಒಂದು ಅಕೌಂಟಿಗೆ ನಿಮ್ಮ ಡಿಜಿಟಲ್ UPI ಅಂತ ಏನು ಕಾಣ್ತೀವಿ, ಲೈಕ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಮತ್ತು ಈ ರೀತಿ ಇರ್ತವೆ ನೋಡಿರಿ, ಆ ಥರ ಆ್ಯಕ್ಟಿವೇಟ್ ಇರುವಂಥದ್ದು ಕೊಟ್ಟರೆ ಇನ್ನೂ ಕೂಡ ಬೆಸ್ಟ್. ಅಂತಂದರೆ ಯಾವ ರೀತಿ ಟ್ರಾನ್ಸಾಕ್ಷನ್ ನಡೀತದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸರಿ, ಆದಷ್ಟು ನಿಮ್ಮ ಫಾದರ್ಸ್ ಇದ್ದೇ ಇರ್ತದೆ, ಅದನ್ನೇ ಕೊಡ್ರಿ. ಅದಾದ ತಕ್ಷಣ ನೋಡಿ, ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ಕೊಡ್ತೀರ. ಓಕೆ, ಸೆಲೆಕ್ಟ್ ಅಂತ ಮಾಡ್ಕೊತೀರ. ಅದಾದ ತಕ್ಷಣ ನೇಮ್ ಆಫ್ ದ ಬ್ಯಾಂಕ್ನ ನೇಮ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಬ್ಯಾಂಕ್ ಶೋ ಆಗ್ತಾವೆ. ಲೈಕ್ ತೋರಿಸ್ತೀನಿ ಈಗ. ಓಕೆ, ಈ ರೀತಿ ನಿಮ್ಗೆ ಎಷ್ಟೊಂದು ನಿಮಗೆ ಬ್ಯಾಂಕ್ ಶೋ ಆಗ್ತವೆ. ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅಂತಂದರೆ ಫಾರ್ ಎಕ್ಸಾಂಪಲ್ SBI ಅಂತಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ,
ಈ ರೀತಿ ಇರ್ತದ. ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡು ಚೆಕ್ ಮಾಡ್ಕೋರಿ. ಯಾಕಂದ್ರೆ ಕೆಲವೊಂದಿಷ್ಟು ಹುಡುಗರು ಇಲ್ಲೇ ಬ್ಯಾಂಕ್ ನೇಮ್ ಹಾಕೋದ್ರಲ್ಲೇ ತಪ್ಪು ಮಾಡ್ಕೊಂಡ್ಬಿಡ್ತಾರೆ. ಕೆಲವೊಂದಿಷ್ಟು ಹುಡುಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇರ್ತಾರೆ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಸರ್ಚ್ ಮಾಡಿರಿ. ಇಲ್ಲ ಅಂತಂದ್ರೆ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಅಂತ ಅದು ಇರ್ತದೆ, ಹೋಗ್ಬಿಟ್ಟು ಸರ್ಚ್ ಮಾಡ್ಕೋರಿ, ಹಾಕೋರಿ. ಅದಾದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂತಂದರೆ ನೀವು ಬ್ಯಾಂಕ್ ಯಾವುದಂತ ಹಾಕ್ಕೊಂತೀರ, ನೇಮ್ ಆಫ್ ದ ಬ್ಯಾಂಕ್ ಬ್ರಾಂಚ್ ಅಂತಂದರೆ ಅದು ಯಾವ ಊರಲ್ಲಿ ಇರ್ತೋ. ಲೈಕ್ ಒಂದು ಎಕ್ಸಾಂಪಲ್ ಹೇಳೋದಂತಂದರೆ, ನೀವು ಬಳ್ಳಾರಿಲಿ ಇದ್ದೀರಪ್ಪ ಅಂತಂದರೆ ಬಳ್ಳಾರಿ ಯಾವ ಒಂದು ಊರಲ್ಲಿ ಕೆಲವೊಂದಿಷ್ಟು ಊರಲ್ಲಿ ಇರ್ತದೆ ಅಂತಂದರೆ ಪೋಸ್ಟಲ್ಲಿ ಇದ್ದು ಕೂಡ ಇರ್ತದೆ. ಅಂದರೆ ನೀವು ಪೋಸ್ಟ್ ಯಾವುದಾದ್ರೂ ಒಂದು ಊರು ಇತ್ತಂದರೆ ಆ ಊರ್ದು ಹಾಕೋಬೇಕು. ಅದಾದ ತಕ್ಷಣ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್. ಓಕೆ, ಇಲ್ಲಿ ಕಾಣಿಸ್ತೀವಿ ಅಂದರೆ 2 ಕಾಣ್ತದೆ. ಇನ್ ಕೇಸ್ ಬ್ಯಾಂಕ್ ಅಕೌಂಟ್ ನಂಬರ್ನ ತಪ್ಪಾಗಿ ಹಾಕೋಬಿಡ್ರಿ. ಈ ಬ್ಯಾಂಕ್ ಅಕೌಂಟ್ ನಂಬರು ಮತ್ತು IFSC ಕೋಡು ಇದು ಇಂಪಾರ್ಟೆಂಟ್. ಇಲ್ಲಿ ಮೇಲೆದಿಷ್ಟೋವರೆಗೂ ಏನು ಮಾಡಿದ್ರು ಅದು ಮ್ಯಾಟ್ರ್ ಅಲ್ಲ. ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರು ಮತ್ತು IFSC ಕೋಡ್ ಅಂತ ಏನು ಕಾಣಿಸ್ತದೆ ನೋಡ್ರಿ, ಇದು ಎಲ್ಲಿರುತ್ತಪ್ಪ ಅಂತಂದರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ತೆಗೀರಿ. ಓಕೆ, ಬ್ಯಾಂಕ್ ಪಾಸ್ಬುಕ್ ತೆಗೆದುಬಿಟ್ಟು ಫ್ರಂಟ್ ಪೇಜ್ ಅಂತ ಇರ್ತದೆ ನೋಡಿ, ಆ ಫ್ರಂಟ್ ಪೇಜಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರು ಮತ್ತು IFSC ಕೋಡ್ ಅಂತ ಇರ್ತದೆ, ಅದನ್ನ ಕರೆಕ್ಟಾಗಿ ಆ್ಯಡ್ ಮಾಡಬೇಕು. ಅದಾದ ತಕ್ಷಣ ಕ್ಯಾಂಡಿಡೇಟ್ ಮೊಬೈಲ್ ನಂಬರು, ಇದು ಮೊಬೈಲ್ ನಂಬರ್ ಒಂದು ಆ್ಯಕ್ಟಿವೇಟ್ ಇರೋದು ಮಾಡಿರಿ. ಯಾಕಂದ್ರೆ ಇನ್ ಕೇಸ್ ಏನಾದರೂ ತಪ್ಪಾಗಿದ್ದರೆ ಕೇಳಿದವರೇ ಕಾಲ್ ಮಾಡ್ತಾರೆ. ಲೈಕ್ ನಾನು ಹಾಕಿದ್ದೀನಿ, ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಇವಾಗ ಏನಪ್ಪ ಅಂತಂದರೆ ನಾನು CET ನಂಬರ್ ಹಾಕಿದ್ದೀನಿ, ನೇಮ್ ಆಫ್ ದ ಕ್ಯಾಂಡಿಡೇಟ್ ಕೊಟ್ಟಿದ್ದೀನಿ, ಸೆಲ್ಫ್ ಕೊಟ್ಟಿದ್ದೀನಿ. ಯಾಕಂತಂದರೆ ಇದು ಅವ್ರ ಅಣ್ಣಂದಾಗಿರೋ ಕಾರಣ ಸೆಲ್ಫ್ ಕೊಟ್ಟಿದ್ದೀನಿ. ನೀವು ಫಾದರ್ ಅಂತವ್ರು ಕೊಡ್ಬೋದು. ಆ್ಯಂಡ್ ಅವ್ರ ಬ್ಯಾಂಕ್ ಯಾವ್ದು ನೋಡಿರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ. ಅದಾದ ತಕ್ಷಣ ನೇಮ್ ಆಫ್ ದ ಬ್ಯಾಂಕ್ ಬ್ರಾಂಚ್ ಅದಂತಂದ್ರೆ ಊರು ಹಾಕ್ಕೊಂಡಿದ್ದೀನಿ. ಅದಾದ ತಕ್ಷಣ ಕೋರ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಕಾಣಿಸ್ತಿದೆ, ಅದು ಬ್ಯಾಂಕ್ ಅಕೌಂಟ್ ನಂಬರು ಕನ್ಫರ್ಮ್ ಅದನ್ನೇ ಸೇಮ್ 2 ಹಾಕೋಬೇಕು. 2 ಒಂದೇ. ಓಕೆ, ಈ 2 ಬಾಕ್ಸು ಸೇಮ್ ಇರ್ತದೆ ಅಕೌಂಟ್ ನಂಬರ್ ಹಾಕೋದು. ಅದಾದ ತಕ್ಷಣ IFSC ಕೋಡ್ ಹಾಕೊಂಡಿದ್ದೀನಿ. ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅಂತ ಕೊಟ್ಟು ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರ್ತದೆ. ಸೇವ್ಡ್ ಸಕ್ಸಸ್ಫುಲ್ ಆದ ತಕ್ಷಣ ಏನು ಮಾಡ್ಬೇಕಂದ್ರೆ ಇಲ್ಲೊಂದು ಪ್ರಿಂಟ್ ರೀಫಂಡ್ ಡೀಟೇಲ್ಸ್ ಅಂತ ಇರ್ತದೆ ನೋಡ್ರಿ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಒಂದು PDF ಓಪನ್ ಆಗುತ್ತೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಏನಪ್ಪ ಅಂತಂದರೆ ನೀವು CET ನಂಬರ್ ಮೊದಲು ಹಾಕಿದ್ಲ ಅದನ್ನ ಹಾಕಿದ್ರೆ ಆ ನೇಮು ಎಲ್ಲನೂ ಕೂಡ ಸೇಮ್, ಸೆಲ್ಫ್ ಕ್ಯಾಂಡಿಡೇಟು, ಅಕೌಂಟ್ ನಂಬರು ಮತ್ತು IFSC ಕೋಡು. ಅದಾದ ತಕ್ಷಣ ನೇಮ್ ಆಫ್ ದ ಬ್ಯಾಂಕು ಸೇಮ್ ಆ್ಯಸ್ ಇಟ್ ಈಸ್ ಬ್ಯಾಂಕ್ ನೇಮ್ ತೋರಿಸ್ತದೆ ಆ್ಯಂಡ್ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ತೋರಿಸ್ತದೆ. ಅದಾದ ತಕ್ಷಣ ಈ ರೀತಿ ಏನು ಬರ್ತದೆ ನೋಡ್ರಿ, ಇದು ಇಂಪಾರ್ಟೆಂಟು. ಇದೇ ನಿಮಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಆ್ಯಂಡ್ ಸ್ಟೂಡೆಂಟ್ಸ್ ಎನ್ರೋಲ್ಡ್ ಇನ್ಫಾರ್ಮೇಷನ್ ಅಂತಂದು ಇದು ನಿಮ್ಮ PDF ನಿಮ್ಮ ಹತ್ರ ಇಟ್ಕೊಂಡಿರಿ. ಏನಾದರೂ ಇನ್ಫಾರ್ಮೇಷನ್ ಅಂದರೆ ನಿಮ್ಗೆ ಕಳ್ಸೋದಿತ್ತಂತಂದ್ರೆ ಇಲ್ಲಿ ಕೊಟ್ಟಿದ್ದು ನೋಡ್ರಿ, ಮೆಸೇಜ್ ವಿಲ್ ಬಿ ಸೆಂಡ್ ಟು ದ ಅಬೋವ್ ದ ಮೊಬೈಲ್ ನಂಬರ್ ಬೈ ದ ಬ್ಯಾಂಕ್ ಆಫ್ಟರ್ ಕ್ರೆಡಿಟಿಂಗ್ ದ ಬ್ಯಾಲೆನ್ಸ್ ಅಕೌಂಟ್ ಇಫ್ ಎನಿ. ಅಂದರೆ ನೀವು ಏನಾದರೂ ದುಡ್ಡು ಕಳಿಸಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಯಾವ್ದು ಕೊಟ್ಟಿರ್ತೀರಿ ನೋಡ್ರಿ, ಆ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬರ್ತದೆ ಬ್ಯಾಂಕ್ ಕಡೆಯಿಂದ. ಇನ್ ಕೇಸ್ ಏನಾದರೂ ತಪ್ಪಾಗಿತ್ತು ಅಂದರೆ ಅದಕ್ಕೆ ಕೇಳಿದವ್ರಿಗೆ ನೀವು ಹೋಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಓಕೆ, ನಿಮ್ದು ಏನೋ ಒಂದು ರೀಫಂಡ್ ಅಂತಂದರೆ ದುಡ್ಡು ನೀವು ಕಾಲೇಜ್ಗೆ ಕಟ್ಟಿರ್ತಾರೆ, ಅದನ್ನ ರೀಫಂಡ್ ಮಾಡ್ಬೇಕಂತಂದರೆ ಇವಾಗ ಏನು ಬ್ಯಾಂಕ್ ಡೀಟೇಲ್ಸ್ ಕೊಡ್ತಿರೋ ಇದಕ್ಕೆ ಬರ್ತದ. ಸೊ ಹಂಗಾಗ್ಬಿಟ್ಟು ಕೇರ್ಫುಲ್ಲಾಗಿ ಹಾಕ್ರಿ, ಯಾರು ಕೂಡ ಮಿಸ್ಟೇಕ್ ಮಾಡಬೇಡ್ರಿ. ಯಾಕಂದರೆ ಇಲ್ಲಿ ಎಷ್ಟೋ ಜನ ಹುಡುಗರು ಯಾವುದೋ ತಪ್ಪಾಕಂದ್ರೆ ಆ್ಯಕ್ಟಿವಿಟಿ ಇರಲಾರ್ದೆ ಬ್ಯಾಂಕ್ ಕೊಟ್ಬಿಟ್ಟು ದುಡ್ಡು ಕೂಡ ಬರ್ಲಾರಂಗೆ ಮಾಡಿಕೊಂಡು ವಾಪಸ್ ಮತ್ತೆ ಕೇದಾರ್ಗೆ ಹೋಗ್ಬಿಟ್ಟು ಅಲ್ಲಿ ಸಾಲ್ವ್ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಹೋಗೋ ಬದಲು ಇಲ್ಲೇ ಸಾಲ್ವ್ ಆಗುತ್ತೆ. ಓಕೆ, ವರ್ಷನೂ ಕೂಡ ಒಂದು 5% ಜನ ಈ ರೀತಿ ಇದ್ದೇ ಇರ್ತಾರೆ. ಯಾಕಂದರೆ ಹಂಗೆ ಅದು ಅವಸರ ಮಾಡ್ಕೊಂಡು ಮಾಡಿಬಿಡೋದು, ಆಮೇಲೆ ಪಶ್ಚಾತ್ತಾಪ ಪಡೋದು, ಇದೇ ವರ್ಷ ನಡೆಯೋದು. ಸಾಧ್ಯ ಆದಷ್ಟು ನಮ್ಮ ಕಡೆಯಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು ಕೂಡ ನಾವು ಯೂಟ್ಯೂಬಲ್ಲಿ ತಿಳಿಸೋವಂಥ ಪ್ರಯತ್ನ ಮಾಡ್ತಿರ್ತೀವಿ. ಸೊ ಅದು ಸಾಧ್ಯ ಆದರೆ ಹೋಗುವಾಗ ಒಂದು ಲೈಕ್ ಕೂಡ ಕೊಟ್ಟು ಹೋಗ್ತೀರ ಅಂದ್ಕೊಂಡಿರ್ತೀನಿ. ಸರಿ, ಇದೇ ರೀತಿ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.